ವಾಮಿಲಸ್ ಗ್ರೂಪ್ ಎಂಬ ಕಂಪನಿಯು ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಿದ್ದ ವಕೀಲ್ಸ್.ai ಮತ್ತು ಲೀಗಲ್ ಸ್ನ್ಯಾಪ್ಸ್.info, ಅಡ್ವೊಕೇಟ್ ಎಕ್ಸ್ ಎಂಬ 3 ಮೊಬೈಲ್ ಆಪ್ಗಳನ್ನು ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಎಐ ಕೇವಲ ಒಂದು ಕೃತಕವಾಗಿದೆಯೇ ಹೊರತು ಇದರಲ್ಲಿ ನೈಜತೆ ಇಲ್ಲ. ಎಲ್ಲ ಕ್ಷೇತ್ರಕ್ಕೂ ಎಐ ಅಳವಡಿಸಿಕೊಳ್ಳಬಹುದು ಎಂಬುದು ಸುಳ್ಳು. ಅವಶ್ಯ ಇದ್ದ ಕಡೆ ಮಾತ್ರ ಅಳವಡಿಸಿಕೊಳ್ಳಬೇಕು. ಇದನ್ನು ಉಪಯೋಗಿಸಿಕೊಂಡು ತ್ವರಿತವಾಗಿ ನ್ಯಾಯ ದೊರಕಿಸಿಕೊಡಿ ಎಂದು ಸಲಹೆ ನೀಡಿದರು. ಕಾನೂನು ಮತ್ತು ನಿಯಮಗಳು ಮಾನವೀಯತೆ ಆಧಾರದ ಮೇಲೆ ನಿಲ್ಲಬೇಕು. ಸಮಾಜದ ವ್ಯವಸ್ಥೆಯ ಬದಲಾವಣೆ ಅವಶ್ಯಕತೆ ಇದೆ. ಸಮಾಜದ ನಗ್ನ ಸತ್ಯಗಳನ್ನು ಅರಿತುಕೊಂಡು ಮಾನವೀಯತೆಯನ್ನು ಮೈಗೂಡಿಸಿಕೊಂಡು ಮಾನವರ ಸಂಕಷ್ಟಗಳಿಗೆ ನ್ಯಾಯ ಕಲ್ಪಿಸಿಕೊಟ್ಟಾಗ ಮಾತ್ರ ಜನರಿಗೆ ನ್ಯಾಯಾಂಗದ ಮೇಲೆ ವಿಶ್ವಾಸ ಮೂಡಲಿದೆ ಎಂದರು. ಕೇವಲ ಹಣ ಪಡೆದು ನ್ಯಾಯ ನೀಡುವುದು ಒಂದೇ ಭ್ರಷ್ಟಾಚಾರವಲ್ಲ. ಬದಲಾಗಿ ಶ್ರೀಮಂತ ವರ್ಗದವರಿಗೆ ಒಂದು ನ್ಯಾಯ, ಬಡವರಿಗೆ ಮತ್ತೊಂದು ನ್ಯಾಯ ಕಲ್ಪಿಸುವುದು, ಜಾತಿಯ ಆಧಾರದ ಮೇಲೆ ನ್ಯಾಯ ನೀಡುವುದು ಕೂಡ ಭ್ರಷ್ಟಾಚಾರವಾಗುತ್ತದೆ ಎಂಬುದನ್ನು ಅರಿತುಕೊಳ್ಳಬೇಕು ಎಂದರು. ಕಾನೂನು ಮತ್ತು ನಿಯಮಗಳು ಮಾನವೀಯತೆ ಆಧಾರದ ಮೇಲೆ ನಿಲ್ಲಬೇಕು. ಸಮಾಜದ ವ್ಯವಸ್ಥೆಯ ಬದಲಾವಣೆ ಅವಶ್ಯಕತೆ ಇದೆ. ಸಮಾಜದ ನಗ್ನ ಸತ್ಯಗಳನ್ನು ಅರಿತುಕೊಂಡು ಮಾನವೀಯತೆಯನ್ನು ಮೈಗೂಡಿಸಿಕೊಂಡು ಮಾನವರ ಸಂಕಷ್ಟಗಳಿಗೆ ನ್ಯಾಯ ಕಲ್ಪಿಸಿಕೊಟ್ಟಾಗ ಮಾತ್ರ ಜನರಿಗೆ ನ್ಯಾಯಾಂಗದ ಮೇಲೆ ವಿಶ್ವಾಸ ಮೂಡಲಿದೆ ಎಂದರು. ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಡಾಕ್ಟರ್ ನಿಶ್ವಲಾನಂದನಾಥ ಸ್ವಾಮೀಜಿ ಮಾತನಾಡಿ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಲ್ಪಮಟ್ಟಿಗೆ ಸಮಸ್ಯೆಗಳಿರುವುದು ಒಪ್ಪಿಕೊಳ್ಳೋಣ. ಆದರೆ ಅದನ್ನೇ ದೊಡ್ಡದು ಮಾಡಿ ಜನರಿಗೆ ನ್ಯಾಯಾಂಗದ ಮೇಲಿರುವ ವಿಶ್ವಾಸ ಕಡಿಮೆ ಮಾಡುವುದು ಬೇಡ. ತಂತ್ರಜ್ಞಾನ ಬಂದಿದೆ ಎಂಬ ಕಾರಣಕ್ಕೆ ನಾವು ಮಾನವೀಯತೆ ಬಿಟ್ಟು ಕೆಲಸ ಮಾಡುವುದು ಬೇಡ. ಎಐ ಬಳಕೆ ಮಾಡಿಕೊಂಡು ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ ಕಡಿಮೆ ಅವಧಿಯಲ್ಲಿ ನ್ಯಾಯ ಕಲ್ಪಿಸಿಕೊಡುವಂತಾಗಲಿ ಎಂದು ಶುಭ ಹಾರೈಸಿದರು. ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್, ತಂತ್ರಜ್ಞಾನ ವೇಗಗತಿಯಲ್ಲಿ ಬೆಳವಣಿಗೆ ಸಾಧಿಸಿದಂತೆ ನಾವು ನಮ್ಮ ವೃತ್ತಿಯಲ್ಲಿ ಅಳವಡಿಸಿಕೊಳ್ಳುವುದು ಅನಿವಾರ್ಯವಾಗಿದೆ. ಇಂತಹ ವೇಳೆಯಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತಿರುವ ಎಐ ಅನ್ನು ವಕೀಲ ವೃತ್ತಿಯಲ್ಲೂ ಅಳವಡಿಸಿಕೊಳ್ಳುತ್ತಿರುವುದು ಪ್ರಶಂಸನೀಯವಾಗಿದೆ. ನಾವು ಸಬಲರಾಗಬೇಕಿದೆ. ತಂತ್ರಜ್ಞಾನ ಬಳಕೆಯಿಂದ ಹೆಚ್ಚಿನ ಪಾರದರ್ಶಕತೆ ಕಾಯ್ದುಕೊಳ್ಳುವುದಕ್ಕೆ ಸಹಕಾರಿಯಾಗಲಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ವಾಮಿಲೋಸ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥಾಪಕರಾದ ಸುರೇಶ್ ಜಯರಾಮ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೆಂಗಳೂರು ಅಡ್ವೊಕೇಟ್ ಅಸೋಸಿಯೇಷನ್ ಅಧ್ಯಕ್ಷರ ಮಾತು ನಗ್ನ ಸತ್ಯ ಅಂತ ನಾವು ಹೇಳಬೇಕಾಗ್ತದೆ. ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳು ಅವಶ್ಯಕತೆ ಇದೆ. ಕ್ರಾಂತಿ ಅಂದರೆ ದಿಗ್ಭ್ರಮೆ ಪಡಿತಕ್ಕಂತಹ ಜನ, ರಾಜಕೀಯ ಪಕ್ಷಗಳ ನಾಯಕರು ನಮ್ಮನ್ನು ಆಳ್ತಾ ಇದ್ದಾರೆ. ಬದಲಾವಣೆ ಬಹಳ ಅವಶ್ಯಕತೆ ಇದೆ. ಬದಲಾವಣೆ ಪ್ರತಿ ಕ್ಷಣಕ್ಕೂ ಕೂಡ ನಡೀತಾ ಇರ್ತದೆ. ದಟ್ ಈಸ್ ಕಾಲ್ಡ್ dialectics. The dialectical materialism is the inventor of Karl Marx and Engels. The dialectical materialism is a science. If you say it is a dialectical materialism, in every object there will be continuous change taking place in the nature. So also in the human being, the mental brain, changes are bound to occur. ಸಮಾಜದ ಬದಲಾವಣೆ ಬಹಳ ಅವಶ್ಯಕತೆ ಇದೆ ಅಂತ ಹೇಳಿ ನಮ್ಮ ಸಂವಿಧಾನದಲ್ಲಿ ಅನುಚ್ಛೇದ 38ರಲ್ಲಿ 42ನೇ ತಿದ್ದುಪಡಿ 1976ರಲ್ಲಿ ಮಾಡಿದ್ದಾರೆ. ಅಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸ್ಟೇಟ್ ಶಲ್ ಸ್ಟ್ರೈವ್ ಹಾರ್ಡ್ ಟು ಬ್ರಿಂಗ್ ದಿ ಸೋಷಿಯಲ್ ಆರ್ಡರ್. Not realizing I should become an innovator, I should become a researcher. If you associate more with alcoholics, then you think life is very easy, world is very easy. So if you associate more with bureaucrats, then you think world is very slow. I think we are moving very, very slow. And if you associate
with real estate people. So this is how our association goes, and that will define what you are going to be in near future. So definitely, we have to adopt artificial intelligence. There is no doubt. We have to adopt machine learning. This Wakils dot AI is going to have all entire content. That means everything is in your hand.